ಒಂದು ಊರಲ್ಲಿ ಒಂದು ಗ್ರಾಮದಲ್ಲಿ ಕಾರ್ಖಾನೆ ಆದರೆ ಅಲ್ಲಿನ ಒಂದಿಷ್ಟು ಜನರಿಗೆ ಕೆಲಸ ಸಿಗುತ್ತೆ ಅನ್ನೋ ಖುಷಿ ಒಂದು ಕಡೆಯಲ್ಲಾದರೆ ಆ ಕಾರ್ಖಾನೆಗಳ ಚೆಲ್ಲಾಟದಿಂದ ಗ್ರಾಮಸ್ಥರಿಗೆ ಪ್ರಾಣ ಸಂಕಟ ಆರಂಭ ಆಗಿದೆ. ರಾತ್ರೋರಾತ್ರಿ ರೈತರ ಜಮೀನನ್ನ ಆ ಕಾರ್ಖಾನೆಯ ತ್ಯಾಜ್ಯ ಸೇರುತ್ತೆ. ರಾತ್ರೋರಾತ್ರಿ ಅದಕ್ಕೆ ಬೆಂಕಿ ಬೀಳುತ್ತೆ. ಬೆಳಿಗ್ಗೆ ಆಗೋದ್ರೊಳಗಡೆ ಅದು ಸುಟ್ಟು ಬೂದಿ ಆಗಿರುತ್ತೆ. ಆದರೆ ಅದರಿಂದ ಉಂಟಾಗೋ ತ್ಯಾಜ್ಯ ಮತ್ತು ಅದರಿಂದ ಬರುವಂಥ ಹೊಗೆ ಅದು ಅಕ್ಕಪಕ್ಕದ ಜನರ ಅನಾರೋಗ್ಯಕ್ಕೆ ಕಾರಣ ಆಗಿದೆ. ಬಿಡದಿ ಕೈಗಾರಿಕಾ ಪ್ರದೇಶದ ಪಕ್ಕದಲ್ಲಿ ತಾಳಗುಪ್ಪ ಗ್ರಾಮ ಇದೆ. ರಾತ್ರಿ ವೇಳೆ ಕೈಗಾರಿಕಾ ತ್ಯಾಜ್ಯ ತಗೊಂಡ್ಬಂದು ಆ ತಾಳಗುಪ್ಪ ಗ್ರಾಮದ ರೈತರ ಜಮೀನಿಗೆ ತಂದು ಸುರಿದು ಅದಕ್ಕೆ ಬೆಂಕಿ ಹಚ್ಚಿ ಹೋಗ್ತಾರೆ. ಅದರ ವಾಸನೆ ಒಂದು ಕಡೆ, ಅದರಿಂದ ಒಂದು ಹೊಗೆ ಇನ್ನೊಂದು ಕಡೆ. ಸಾಲು ಅನಾರೋಗ್ಯಕ್ಕೆ ಅಲ್ಲಿನ ವೃದ್ಧರು ಮಕ್ಕಳು ತುತ್ತಾಗ್ತಾ ಇದ್ದಾರೆ. ತ್ಯಾಜ್ಯದ ಹೊಗೆಗೆ ಮಾವಿನ ಫಸಲು ಕೂಡ ಎಫೆಕ್ಟ್ಗೊಳಗಾಗಿದೆ. ಇವೆಲ್ಲವನ್ನು ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾಗಿ ಕಾರ್ಖಾನೆ ಮಾಲೀಕರು ಮತ್ತು ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೂಡಲೇ ಈ ಬಗ್ಗೆ ಎಚ್ಚೆತ್ತುಕೊಂಡು ಸಮಸ್ಯೆಯನ್ನ ಬಗೆಹರಿಸಿ ಅಂತ ಮನವಿ ಮಾಡಿಕೊಳ್ತಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಿ ತ್ಯಾಜ್ಯ ಕಾರ್ಖಾನೆಯಿಂದ ಯಾವ ರೀತಿಯಲ್ಲಿ ಸುಟ್ಟಿರ್ತಾರೆ, ಅದು ಜಮೀನಲ್ಲಿ ಹೆಂಗಿರುತ್ತೆ ಸುಟ್ಟ ಮೇಲೆ ಅಂತ. ರಾತ್ರೋರಾತ್ರಿ ಅದನ್ನು ತಗೊಂಬಂದು ಈ ತಾಳಗುಪ್ಪ ಅನ್ನುವಂಥ ಗ್ರಾಮ ಏನಿದೆ, ಇದು ಬಿಡದಿ ಕೈಗಾರಿಕಾ ಪ್ರದೇಶ ಏನಿದೆ ಅದರಿಂದ ಸ್ವಲ್ಪ ದೂರದಲ್ಲಿರೋ ಗ್ರಾಮ, ಅಲ್ಲಿಗೆ ತಂದು ತ್ಯಾಜ್ಯ ವಿಲೇವಾರಿ ಮಾಡಿ ಅವೈಜ್ಞಾನಿಕವಾಗಿ ಅಲ್ಲಿ ಬಿಸಾಕಿ ಅದಕ್ಕೆ ಬೆಂಕಿ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಯಾರು ತಂದ್ರು, ಯಾವ ಕಂಪ್ನಿದು ಗೊತ್ತಿಲ್ಲ. ಆದರೆ ಗ್ರಾಮಸ್ಥರ ಜಮೀನಲ್ಲಿ ಫುಲ್ಲು ತ್ಯಾಜ್ಯ, ಮನೆಯಲ್ಲೆಲ್ಲ ವಾಸನೆ, ಹೊಗೆ. ಇದರಿಂದ ಬೇಸತ್ತು ಅನಾರೋಗ್ಯಕ್ಕೀಡಾಗಿ ಈಗ ಪ್ರತಿಭಟನೆ ನಡೆಸ್ತಿದ್ದಾರೆ. ಬೆಂಕಿ ಇಕ್ಕೋದ್ರಿಂದ ಮಾವಿನ ಫಸಲು ಬರಲ್ಲ, ತೆಂಗಿನ ಫಸಲು ಬರಲ್ಲ. ಊರುಗಳೇ ಸುತ್ತ ಊರುಗಳು ಯಾವ ಊರು ಮನೆಗಾಗಲ್ಲ. ಒಳಗಡೆ ಎಲ್ಲ ಮನೆ ತುಂಬಿಕೊಂಡು ಮಕ್ಕಳು ಬರೀಗೆಲ್ಲ ಕಾಯಿಲೆ ಬಂದಿದೆ, ಕೆಂಪು ಒಣಗಡಿ ಜ್ವರ. ಈ ರೀತಿಯಲ್ಲಿ 5 ವರ್ಷ ಆಯಿತು. ಇಲ್ಲಿ ಯಾರು ಅಧಿಕಾರಿಗಳು ಕೇಳ್ತಾ ಇಲ್ಲ. ಈ ಹೊಗೆ ಬೆಂಕಿ ಇಕ್ಕೋದು ತಪ್ಪಿಸ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಯಾರು ಅಧಿಕಾರಿಗಳು ಬಂದು ನೋಡ್ತಾ ಇಲ್ಲ. ಸ್ವಾಮಿ ಹೇಳೋಕ್ಕಾಗಲ್ಲ, ರಾತ್ರಿ ಹೊತ್ತು ಹೊಡ್ಬಿಡ್ತಾರೆ. ರಾತ್ರಿ ಕಾಲನೇ ಹೊಡ್ಬಿಡ್ತಾರೆ, ಬೆಂಕಿ ಬಿಟ್ಟೋಗ್ತಾರೆ. ಯಾರು ನೋಡ್ತೀರಿ? ಕೇಳಿದ್ರೆ ನಮ್ಮದು ಜಾಗ ಅಂತಾರೆ. ಕಸ ಇದೆಯಲ್ಲ ನಮ್ಮ ಬಿಡದಿ ಸೆಕೆಂಡ್ ಫೇಸು, ಅಲ್ಲಿನ ಕಾರ್ಖಾನೆಗಳಲ್ಲಿ ಆಫ್ಟರ್ ಪ್ರೊಡಕ್ಷನ್ ಬರುವಂಥ ವೇಸ್ಟೇಜು, ಫೈಬರ್ ಐಟಮ್ಸು, ಪ್ಲಾಸ್ಟಿಕ್ ಐಟಮ್ಸು ಮತ್ತು ಈ ಕೆಮಿಕಲ್ ಇನ್ಕ್ಲೂಡಿಂಗ್ ಇದು ಬರುತ್ತಲ್ಲ, ಸ್ಪಾಂಜ್ ಎಲ್ಲ ಬರುತ್ತಲ್ಲ ಸರ್, ಈ ಥರದ್ದೆಲ್ಲ ತಂದು ರಾತ್ರಿ ಟೈಮಲ್ಲಿ ಮಧ್ಯರಾತ್ರಿ ತಂದು ದಫನ್ ಮಾಡಿ ಹೋಗ್ತಾ ಇದ್ದಾರೆ. ಇದೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸು. ಸೊ ಇಲ್ಲಿ ಸಂಬಂಧಪಟ್ಟರು ಯಾರು ಬಗ್ಗೆ ಗಮನ ಹರಿಸಿ, ರೈತರುಗಳೆಲ್ಲ ಜಮೀನೆಲ್ಲ ಮಾರಾಟ ಮಾಡಿಬಿಟ್ಟಿರ್ತಾರಲ್ಲ, ತೊಗೊಂಡಿರೋಲ್ಲ ಬೆಂಗಳೂರು ಇರ್ತಾರೆ ಆಲ್ಮೋಸ್ಟ್ ಖಾಲಿ ಜಾಗ ಇರೋದ್ರಿಂದ ರಾತ್ರಿ ಟೈಮಲ್ಲಿ ತಂದು ದಫನ್ ಮಾಡ್ತಾರೆ ಸರ್. ಇದರಿಂದ ತುಂಬ ಹೊಗೆ ಮತ್ತು ಈ ಪೊಲ್ಯೂಷನ್ ಆಗ್ತಿದೆ, ಏರ್ ಪೊಲ್ಯೂಷನ್ನು. ಸೊ ಸುತ್ತಮುತ್ತ ಗ್ರಾಮಗಳು ಹೊಸತೋಡಿ ಆಗಿರ್ಬೋದು, ತಾಳಗುಪ್ಪೆ ಆಗಿರ್ಬೋದು, ಮಂಚನಕಳ್ಳಿ ಆಗಿರ್ಬೋದು, ಈ ಕಡೆ ಎಲ್ಲ ಫುಲ್ಲು ಒಂದು 2 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಸ್ಪ್ರೆಡ್ ಆಗುತ್ತೆ ಸರ್ ಹೊಗೆ ಎಲ್ಲನೂ. ಸೊ ತುಂಬ ವಾಸನೆ ಇರುತ್ತೆ ಸರ್. ಅದರಲ್ಲಿ ಸಣ್ಣ ಪುಟ್ಟ ಮಕ್ಕಳುಗಳು, ಆರೋಗ್ಯ ಸಮಸ್ಯೆ ಇರೋ ರೋಗಿಗಳು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ MH ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಗುಡ್ ಮಾರ್ನಿಂಗ್. ಏನಿದು ಪ್ರಕರಣ, ಏನಾಗ್ತಾ ಇದೆ ಗ್ರಾಮಸ್ಥರಿಗೆ? ಆದರೆ ಅಧಿಕಾರಿಗಳು ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ತಿಲ್ಲ ಅಂತಂದರೆ ಅದಕ್ಕೇನು ಕಾರಣ ಪ್ರವೀಣ್? ಬಿಡದಿ ಕೈಗಾರಿಕಾ ಪ್ರದೇಶ ಇಡೀ ವಿಶ್ವ ಮಟ್ಟದಲ್ಲಿ ಒಂದು ಹೆಸರನ್ನ ಮಾಡಿದೆ. ಆದ್ರೆ ಕೆಲವೊಂದಷ್ಟು ಫ್ಯಾಕ್ಟರಿಗಳು ಮಾಡ್ತಾ ಇರುವಂತ ತಪ್ಪಿಂದಾಗಿ ಈ ರೀತಿ ಸಮಸ್ಯೆಗಳಾಗ್ತಾ ಇರುವಂತದ್ದು. ಅಂದ್ರೆ ಬಿಡದಿ ಕೈಗಾರಿಕಾ ಪ್ರದೇಶದ ಪಕ್ಕದಲ್ಲಿ ಇರುವಂತ ತಾಳಕುಪ್ಪೆ, ಶಾನ್ಮಂಗ್ಲ, ಮಂಚನಾಯಕನಹಳ್ಳಿ ಸೇರಿದಂತೆ ಒಂದಷ್ಟು ಗ್ರಾಮಗಳು ಇದೀಗ ನರಕ ಯಾತನೆಯನ್ನ ಅನುಭವಿಸ್ತಾ ಇರುವಂತದ್ದು. ಅಂದ್ರೆ ರಾತ್ರೋರಾತ್ರಿ ಒಂದಷ್ಟು ಕಾರ್ಖಾನೆಗಳ ತ್ಯಾಜ್ಯವನ್ನ ತಂದು ಆ ಗ್ರಾಮಗಳ ಅಕ್ಕಪಕ್ಕ ಸುರಿತಾ ಇರೋದ್ರಿಂದ ಅಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುವಂತದ್ದು. ಆದ್ರೆ ಬೆಳಗ್ಗಾಗೋದು ಕೂಡ ಯಾರು ತಂದು ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗದೇ ಇರುವಂತದ್ದು. ಅಂದ್ರೆ ರಾತ್ರೋರಾತ್ರಿ ತಂದು ಬೆಂಕಿಯನ್ನ ಹಚ್ಚಿ ಅಂದ್ರೆ ಆ ಭಾಗದಂತ ರೈತರಿಗೆ, ಗ್ರಾಮಸ್ಥರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇರುವಂತ. ಬೆಳೆಯುವಂತ ಬೆಳೆಗೆ ಸೂಕ್ತವಾದಂತ ಬೆಳೆ ಬರ್ತಾ ಇಲ್ಲ. ಜೊತೆಗೆ ಅಲ್ಲಿ ಸಾಕಷ್ಟು ಕಾಯಿಲೆಗಳು ಬರ್ತಾ ಇದೆ. ಫ್ಯಾಕ್ಟರಿಗಳಲ್ಲಿ ಉತ್ಪಾದನೆ ಆಗುವಂತ ವೇಸ್ಟೇಜ್ ಅನ್ನ, ಜೊತೆಗೆ ಒಂದಷ್ಟು ಕೆಮಿಕಲ್ ಅನ್ನ ತಂದು ಅಲ್ಲಿ ಬೆಂಕಿಯನ್ನ ಇಡುವಂತ ಕೆಲಸ ಮಾಡ್ತಾ ಇದ್ರೆ. ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದ್ರು, ಅಂದ್ರೆ ಲೆಟರ್ ಅಲ್ಲಿ ಕೊಟ್ಟರು ಕೂಡ ಈ ರೀತಿ ಸಮಸ್ಯೆನ ಬಗೆಹರಿಸ್ತಾ ಇಲ್ಲ. ಆದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರ್ಬೋದು, ಸ್ಥಳೀಯ ಆಡಳಿತ ಮಂಡಳಿ ಏನ್ ಮಾಡ್ತಿದೆ ಅಂತೇಳಿ ಈಗ ಗ್ರಾಮಸ್ಥರು ಪ್ರಶ್ನೆಯನ್ನ ಮಾಡ್ತಾ ಇರೋಂಥದ್ದು. ಇದೇ ರೀತಿ ಏನಾದ್ರು ಆ ತ್ಯಾಜ್ಯವನ್ನ ಅಲ್ಲಿ ತಂದಾಕಿ ಮತ್ತೆ ಅಲ್ಲಿ ಬೆಂಕಿ ಸುಡೋ ಕೆಲಸ ಏನಾದ್ರು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೀವಿ. ಆದ್ರೆ ಇಲ್ಲಿ ವಯಸ್ಸಾದವರು, ಮಕ್ಕಳುಗಳಿಗೆ ಪ್ರತಿನಿತ್ಯ ಕಾಯಿಲೆ ಬರ್ತಿದೆ. ಹಾಗಾಗಿ ಈ ತ್ಯಾಜ್ಯವನ್ನ ಆದಷ್ಟು ಅಂದ್ರೆ ಅವರು ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಿ ಬಿಸಾಡ್ಬೇಕು. ಆದ್ರೆ ಕೃಷಿ ಭೂಮಿಗೆ ತಂದು ಈ ರೀತಿ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತೇಳಿ ಈಗ ರೈತರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರಣತ್, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗೆ.